Hello students, welcome back to SPK English Academy. I am Sarana Basappa, working as English teacher in Government Adarsha Vidyalaya, Basavana Bhagyavadi, Vijaypura district. ಇಂದಿನ ತರಗತಿಯಲ್ಲಿ ನಾನು ಪ್ರೆಸಲ್ ವರ್ಬ್ಸ್ ಪಾರ್ಟ್ 2 ಅನ್ನು ತಮ್ಮ ಜೊತೆಗೆ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಈಗಾಗಲೇ ನಾವು ಪ್ರೆಸಲ್ ವರ್ಬ್ಸ್ ಪಾರ್ಟ್ 1 ಅನ್ನು ತಮ್ಮ ಜೊತೆಗೆ ಡಿಸ್ಕಸ್ ಮಾಡಿದ್ದೇವೆ. ಈ ಪ್ರೆಸಲ್ ವರ್ಬ್ ಪಾರ್ಟ್ 2 ದಲ್ಲಿ ಕೂಡ ಬಹಳ ಮುಖ್ಯವಾಗಿರತಕ್ಕಂಥ ಕೆಲವು ಪ್ರೆಸಲ್ಗಳು ಮತ್ತು ಅವುಗಳ ಕನ್ನಡ ಅರ್ಥ ಮತ್ತು ಅದಕ್ಕೆ ಸೂಕ್ತವಾಗಿರತಕ್ಕಂಥ ಒಂದು ಉದಾಹರಣೆಗಳೊಂದಿಗೆ ನಾನು ಇವತ್ತು ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಈ ವಿಡಿಯೋವನ್ನು ಚೆನ್ನಾಗಿ ನೋಡಿ, ಅವಶ್ಯಕವಾಗಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ತಮಗೆ ಬೇಕಾಗಿರುವಂಥ ಪ್ರೆಸಲ್ ವರ್ಬ್ಗಳನ್ನು ನೀವು ನೋಟ್ಬುಕ್ಕಲ್ಲಿ ನೋಟ್ ಮಾಡಿಕೊಂಡು ಮತ್ತೆ ಮತ್ತೆ ಓದಬೇಕು. ಹಾಗೆ ಕೂಡ ಈ ಚಾನಲ್ಗೆ ತಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡಿ. ಬನ್ನಿ ಈ ಪ್ರೆಸಲ್ ವರ್ಬ್ಸ್ ಪಾರ್ಟ್ 2 ದಲ್ಲಿ ಯಾವ ಪ್ರೆಸಲ್ ವರ್ಬ್ಸ್ ಅನ್ನು ನಾವು ನೋಡೋಣ. ಫಸ್ಟ್ ಪ್ರೆಸಲ್ ವರ್ಬ್ ಲುಕ್ ಇಂಟು ಮೀನ್ಸ್ ಟು ಇನ್ವೆಸ್ಟಿಗೇಟ್, ತನಿಖೆ ಮಾಡು. ಲುಕ್ ಇಂಟು ಅಂತಂದ್ರೆ ಟು ಇನ್ವೆಸ್ಟಿಗೇಟ್ ಅಂದ್ರೆ ತನಿಖೆ ಮಾಡು ಅಂತ ಅರ್ಥ. ಒಂದು ಉದಾಹರಣೆ ನೋಡಿ, ದ ಪೊಲೀಸ್ ಲುಕ್ಡ್ ಇಂಟು ದ ಕೇಸ್. ಪೊಲೀಸರು ಆ ಕೇಸ್ನಲ್ಲಿ ತನಿಖೆಯನ್ನ ಮಾಡಿದರು ಅಂತ. ಸೆಕೆಂಡ್ ಒನ್, ಲಿಸನ್ ಟು, ಗಮನವಿಟ್ಟು ಕೇಳು ಅಂತ. ವಿ ಲಿಸನ್ ಟು ದ ನ್ಯೂಸ್ ಆನ್ ಟಿವಿಸ್. ಲಿಸನ್ ಟು ಅಂತಕ್ಕಂಥದ್ದು ಪ್ರೆಸಲ್ ವರ್ಬ್ ಆಗಿದೆ. ನೆಕ್ಸ್ಟ್, ಲಿವ್ ಆನ್ ಮೀನ್ಸ್ ಟು ಡಿಪೆಂಡ್ ಆನ್ ಅಂತ, ಅಂದರೆ ಅವಲಂಬಿಸು. ಟೈಗರ್ಸ್ ಲಿವ್ ಆನ್ ದ ಸ್ಮಾಲ್ ಅನಿಮಲ್ಸ್ ಫಾರ್ ಫುಡ್ ಅಂತ. ಲುಕ್ ಆಫ್ಟರ್ ಮೀನ್ಸ್ ಟು ಟೇಕ್ ಕೇರ್ ಆಫ್, ಅಂದರೆ ಕಾಳಜಿ ವಹಿಸು. ಲುಕ್ ಆಫ್ಟರ್ ಅಂದರೆ ಇಲ್ಲಿ ಕಾಳಜಿ ವಹಿಸು, ಟು ಟೇಕ್ ಕೇರ್ ಆಫ್ ಅಂತ. ಎಕ್ಸಾಂಪಲ್, ನೋಡಲಿ, ಮದರ್ ಲುಕ್ಸ್ ಆಫ್ಟರ್ ಹರ್ ಚಿಲ್ಡ್ರನ್ ಇನ್ ಫ್ಯಾಮಿಲಿ. ತಾಯಿಯು ತನ್ನ ಮಕ್ಕಳನ್ನು ಕುಟುಂಬದಲ್ಲಿ ಕಾಳಜಿ ವಹಿಸುತ್ತಾಳೆ, ತನ್ನ ಮಕ್ಕಳ ಬಗ್ಗೆ ಕಾಳಜಿ ವಹಿಸುತ್ತಾಳೆ ಅಂತ. ಲುಕ್ ಡೌನ್ ಅಪಾನ್ ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರೆಸಲ್ ವರ್ಬ್. ಲುಕ್ ಡೌನ್ ಅಪಾನ್ ಅಂದರೆ ಟು ಡಿಸ್ಪೈಸ್ ಸಮ್ ಒನ್, ಅಂದರೆ ಕೀಳಾಗಿ ಕಾಣು. ನಾವು ಬೇರೆಯವರನ್ನ ಕೀಳಾಗಿ ಕಾಣುವುದು, ನಮಗಿಂತ ಕೀಳಾಗಿ ಕಾಣುವುದು ಅಂದರೆ ನೋಡಿ, ದ ರಿಚ್ ಲುಕ್ ಡೌನ್ ಅಪಾನ್ ದ ಪುವರ್. ಇಲ್ಲಿ ಶ್ರೀಮಂತರು ಬಡವರನ್ನ ಕೀಳಾಗಿ ಕಾಣುತ್ತಾರೆ ಅಂತ ಅರ್ಥ. ಲುಕ್ ಫಾರ್ ಅಂದರೆ ಟು ಸರ್ಚ್ ಆಫ್, ಹುಡುಕು. ಲುಕ್ ಫಾರ್ ಅಂತಂದ್ರೆ ಹುಡುಕುವುದು ಅಂತ. ನೋಡು, ಹಿ ಲುಕ್ಸ್ ಫಾರ್ ಹಿಸ್ ಬುಕ್ ಅಂತ, ಅವನ ಪುಸ್ತಕಕ್ಕೆ ಅವನು ಹುಡುಕುತ್ತಾನೆ ಅಂತ. ನೆಕ್ಸ್ಟ್, ಲುಕ್ ಅಪ್, ಟು ಸರ್ಚ್ ಫಾರ್ ಸಮಥಿಂಗ್, ಕಳೆದುಕೊಂಡಿದ್ದಕ್ಕಾಗಿ ಹುಡುಕುವುದು. ಈಗಾಗಲೇ ನಾವು ಸಮಥಿಂಗ್ ಕಳೆದುಕೊಂಡಿದ್ದೇವೆ, ಪೆನ್ನನ್ನು ಯಾವುದಾದರೂ ಒಂದು ವಸ್ತುವನ್ನು ಕಳೆದುಕೊಂಡಿದ್ರೆ ಅದನ್ನು ನಾವು ಅದರ ಸಲುವಾಗಿ ಹುಡುಕಿದ್ರೆ ಅದಕ್ಕೆ ಲುಕ್ ಅಪ್ ಅಂತ ಕರಿತೇವೆ ಅಂತ. ನೋಡಿ, ವಿ ಲುಕ್ ಅಪ್ ದ ಡಿಕ್ಷನರಿ ಫಾರ್ ದ ಮೀನಿಂಗ್ ಆಫ್ ನ್ಯೂ ವರ್ಡ್ಸ್ ಅಂತ. ನೋಡಿ, ಮೇಕ್ ಫಾರ್ ಅಂದರೆ ಟು ಟ್ರಾವೆಲ್. ಮೇಕ್ ಫಾರ್ ಅಂದರೆ ಟು ಟ್ರಾವೆಲ್ ಮೀನ್ಸ್ ಕನ್ನಡದಲ್ಲಿ ಪ್ರಯಾಣಿಸು ಅಂತ ಅರ್ಥ. ನೋಡಿ, ವಿ ಮೇಕ್ ಫಾರ್ ಮೈಸೂರ್ ಇನ್ ದ ನೆಕ್ಸ್ಟ್ ವೀಕ್. ನಾವು ನೆಕ್ಸ್ಟ್ ವೀಕಲ್ಲಿ ಮೈಸೂರಿಗೆ ಪ್ರಯಾಣ ಬೆಳೆಸುತ್ತೇವೆ, ಹೋಗುತ್ತೇವೆ ಅಂತ. ಮೇಕ್ ಆಫ್ ಟು ಎಸ್ಕೇಪ್, ಪರಾರಿಯಾಗು, ತಪ್ಪಿಸಿಕೊ ಅಂತ. ಹಿ ಮೇಡ್ ಆಫ್ ಫ್ರಮ್ ದ ಜೈಲ್, ಅವನು ಜೈಲಿನಿಂದ ತಪ್ಪಿಸಿಕೊಂಡ ಅಂತ. ನೋಡಿ, ಮೇಕಪ್ ಟು ಕಮ್ ಟು ಎ ಡಿಸಿಷನ್, ಒಂದು ನಿರ್ಧಾರಕ್ಕೆ ಬರುವುದು ಅಂತ. ಐ ಮೇಡ್ ಅಪ್ ಮೈ ಮೈಂಡ್ ಟು ರಿಫ್ಯೂಸ್ ಜ್ಯೋತಿ, ಜ್ಯೋತಿಯನ್ನು ತಿರಸ್ಕಾರ ಮಾಡಲಿಕ್ಕೆ ನಿರ್ಧರಿಸಿದ್ದೇನೆ ಅಂತ. ನೆಕ್ಸ್ಟ್, ಪಿಕ್ ಅಪ್ ಟು ರೇಸ್, ಸುಧಾರಿಸು ಅಂತ. ಸ್ಫೂರ್ತಿ ಪಿಕ್ಡ್ ಅಪ್ ಇನ್ ಟೀಚಿಂಗ್ ಅಂತ. ಪಾಯಿಂಟ್ ಔಟ್ ಟು ಇಂಡಿಕೇಟ್ ಆರ್ ಶೋ, ತೋರಿಸು, ಸೂಚಿಸು ಅಂತ. ಪಾಯಿಂಟ್ ಔಟ್ ಅಂತ. ಮೈ ಟೀಚರ್ ಪಾಯಿಂಟೆಡ್ ಔಟ್ ಸಮ್ ಗ್ರಾಮ್ಯಾಟಿಕಲ್ ಎರರ್ಸ್ ಇನ್ ಮೈ ರೈಟಿಂಗ್ಸ್ ಅಂತ. ನಮ್ಮ ಶಿಕ್ಷಕರು ನನ್ನ ಬರಹದಲ್ಲಿ ಕೆಲವು ಗ್ರಾಮರ್ ಎರರ್ಸ್ಗಳನ್ನು ತೋರಿಸಿದ್ರು ಅಂತ ಅರ್ಥ. ಫುಲ್ ಆಫ್ ಟು ಸಕ್ಸೀಡ್, ಫುಲ್ ಆಫ್ ಅಂತಂದರೆ ಟು ಸಕ್ಸೀಡ್, ಯಶಸ್ವಿಯಾಗು ಅಂತ. ದ ಗವರ್ಮೆಂಟ್
pulled off in all its projects. ಸರ್ಕಾರ ತನ್ನ ಎಲ್ಲ ಯೋಜನೆಗಳಲ್ಲಿ ಯಶಸ್ವಿ ಆಗಿದೆ ಅಂತ. pull down to demolish, ನೆಲಸಮ ಮಾಡು, ನಾಶ ಮಾಡು ಅಂತ, ಹಾಳು ಮಾಡು ಅಂತ. they have decided to pull down the old houses. ಕಟ್ಟಡವನ್ನು ಕೆಡವುವುದು, ಅದಕ್ಕೆ pull down ಅಂತ ಕರೀತಾರೆ. pull up to stop, ಎಳೆದು ನಿಲ್ಲಿಸು, ಜಗ್ಗು ಎಳೆದು ನಿಲ್ಲಿಸು ಅಂತ. ನೋಡಿ, the bus do not pull up at the station. put aside or put by to save, ರಕ್ಷಿಸು. put aside ಅಥವಾ put by ಅಂತಂದ್ರೆ ರಕ್ಷಿಸು, to save ಅಂತ. the farmer put aside the lives of many people in accident. put away to remove, ತೆಗೆದು ಹಾಕು, ಹೊಡೆದು ಹಾಕು ಅಂತ. my teacher put away my name from the attendance. ನಮ್ಮ ಶಿಕ್ಷಕರು ಅಟೆಂಡೆನ್ಸ್ ನನ್ನ ಹೆಸರನ್ನು ತೆಗೆದಿದ್ದಾರೆ ಅಂತ. put on to dress, to wear, ಧರಿಸು ಅಂತ. children put on the new dresses on their birthday. run after, to pursue, to follow ಅಂತ. ಬೆನ್ನಟ್ಟು, ಹಿಂಬಾಲಿಸು ಅಂತ. cats run after the rats. the police run after the thieves. run away, to flee, desert, ಓಡಿ ಹೋಗು ಅಂತ. ಫ್ಲೀ ಅಂದರೆ ಓಡಿ ಹೋಗೋದು. when we see the cobra we will run away. run out, to consume. run out ಅಂದರೆ to consume, ತಿಂದು ಹಾಕು ಅಂತ ಅರ್ಥ. see off ಅಂದರೆ to accompany someone to train or bus or plane. ನಾವು ಯಾರಾದರೂ ಮನೆಗೆ ಬಂದಿರತಕ್ಕಂಥ ನಂಟರನ್ನು ಬಸ್ ಸ್ಟೇಷನ್ಗೋ ಅಥವಾ ರೈಲ್ವೆ ಸ್ಟೇಷನ್ಗೋ ಅಥವಾ ಏರ್ಪೋರ್ಟ್ಗೆ ಕಳಿಸ್ಲಿಕ್ಕೆ ಹೋಗ್ತೀವಲ್ಲ, ಅದಕ್ಕೇನಂತೀವಿ ಸಿ ಆಫ್ ಅಂತಂದು ಹೇಳ್ತೀವಿ. ನೋಡಿ, ಐ ಸಾ ಮೈ ಫ್ರೆಂಡ್ ಆಫ್ ಟು ದ ಬಸ್ ಸ್ಟೇಷನ್ ಅಂತ. ಸೆಂಡ್ ಫಾರ್, ಟು ಸಮನ್ ಆರ್ ಟು ಕಾಲ್, ಕರೆಯಲು ಕಳಿಸು. ಯಾರನ್ನಾದರೂ ಕರೆದು ಬಾ ಅಂತ ಹೇಳ್ತೀವಲ್ಲ, ಅದಕ್ಕೆ ಕರೆಯಲು ಹೇಳು, ಕರೆಯಲು ಕಳಿಸು ಅಂತ ಸಮನ್. ಪ್ಲೀಸ್ ಸೆಂಡ್ ಫಾರ್ ಡಾಕ್ಟರ್ ಇಮಿಡಿಯೇಟ್ಲಿ. ಸೆಟ್ ಇನ್, ಟು ಬಿಗಿನ್, ಪ್ರಾರಂಭಿಸು. ಸೆಟ್ ಇನ್ ಅಂದರೆ ಪ್ರಾರಂಭಿಸು ಅಂತ. ದ ಸ್ಪ್ರಿಂಗ್ ಸೆಟ್ ಇನ್ ಆ್ಯಂಡ್ ಆಲ್ ದ ಟ್ರೀಸ್ ಆರ್ ಫುಲ್ ಆಫ್ ಫ್ಲವರ್ಸ್. ಸೆಟ್ ಆಫ್ ಆರ್ ಟು ಸೆಟ್ ಔಟ್ ಅಂತ. ಸೆಟ್ ಆಫ್ ಆರ್ ಸೆಟ್ ಔಟ್, ಟು ಸ್ಟಾರ್ಟ್ ಎ ಜರ್ನಿ. ಸೆಟ್ ಆಫ್ ಮತ್ತು ಸೆಟ್ ಔಟ್ ಅಂತಂದರೆ ಪ್ರಯಾಣವನ್ನು ಪ್ರಾರಂಭಿಸು ಅಂತ. ಉದಾಹರಣೆ, ದ ಪಿಲ್ಗ್ರಿಮ್ಸ್ ಸೆಟ್ ಔಟ್ ಟು ಪಂಡರಾಪುರ್ ಆರ್ ಎನಿ ಹಾಲಿ ಪ್ಲೇಸ್. ದ ಪಿಲ್ಗ್ರಿಮ್ಸ್ ಸೆಟ್ ಔಟ್ ಟು ಹಾಲಿ ಪ್ಲೇಸಸ್ ಅಂತ. ಟೇಕ್ ಆಫ್ಟರ್, ಟು ರೆಸೆಂಬಲ್, ಹೋಲುವಿಕೆ ಅಂತ. ಮೆನಿ ಚಿಲ್ಡ್ರನ್ ಟೇಕ್ ಆಫ್ಟರ್ ದೇರ್ ಮದರ್. ಅನೇಕ ಮಕ್ಕಳು ತಮ್ಮ ತಾಯಿಯನ್ನು ಹೋಲುತ್ತಾರೆ ಅಂತ. ನೋಡಿ, ಟೇಕ್ ಡೌನ್, ಟು ರೈಟ್, ಬರೆಯುವುದು ಅಂತ. ಆಲ್ ಆಫ್ ಯು ಟೇಕ್ ಡೌನ್ ದಿಸ್ ಸಮ್. ಟೇಕ್ ಆಫ್, ಟು ಲೀವ್ ದ ಗ್ರೌಂಡ್, ಮೇಲಕ್ಕೆ ಹಾರು. ಗ್ರೌಂಡನ್ನು ಬಿಟ್ಟು, ಮೈದಾನ ಬಿಟ್ಟು ಮೇಲಕ್ಕೆ ಹಾರುವುದು ಅಂತ. ದ ಪ್ಲೇನ್ ವಿಲ್ ಟೇಕ್ ಆಫ್ ಅಂದರೆ ವಿಮಾನ ಹಾರಾಟ ಅಂತ. at 2:30 PM tomorrow ಅಂತ. ಸೆಟಪ್ ಅಂದರೆ ಟು ಸ್ಟಾರ್ಟ್ ಎ ಬಿಸ್ನೆಸ್ ಆರ್ ಪ್ರೊಫೆಷನ್. ಉದ್ಯೋಗ ಅಥವಾ ವ್ಯಾಪಾರವನ್ನು ಪ್ರಾರಂಭಿಸುವುದಕ್ಕೆ ನಾವು ಸೆಟಪ್ ಅಂತ ಕರಿತೀವಿ. ವ್ಯಾಪಾರ ಅಥವಾ ಉದ್ಯೋಗವನ್ನು ಆರಂಭಿಸು ಅಂತ. ಐ ವಿಶ್ ಟು ಸೆಟಪ್ ಎ ಸ್ಮಾಲ್ ಫ್ಯಾಕ್ಟರಿ. ಟೇಕಪ್, ಟು ಬಿಗಿನ್ ಎ ಬಿಸ್ನೆಸ್ ಆರ್ ವರ್ಕ್ ಆರ್ ಪ್ರೊಫೆಷನ್. ಟೇಕಪ್ ಅಂತಂದರೆ ವ್ಯಾಪಾರ, ಕೆಲಸ ಅಥವಾ ಉದ್ಯೋಗವನ್ನು ಪ್ರಾರಂಭಿಸುವುದು. ಅದಕ್ಕೆ ನಾವು ಟೇಕಪ್ ಅಂತ ಕರಿತೀವಿ. ಐ ಟೇಕಪ್ ದ ಟೀಚಿಂಗ್. ವಿಂಡ್ ಅಪ್, ಬ್ರಿಂಗ್, ಕಮ್ ಟು ಎನ್ ಎಂಡ್. ವೈಂಡ್ ಅಪ್ ಅಂತ ಹೇಳ್ತೀವಿ. ಮುಕ್ತಾಯ ಹಂತ ತಲುಪು ಅಂತ. ವಿ ವೈಂಡ್ ಅಪ್ ದಿಸ್ ಫಂಕ್ಷನ್ ಆಫ್ಟರ್ ದಿಸ್ ಸ್ಪೀಚ್ ಅಂತ. ವೈಂಡ್ ಅಪ್ ಅಂದ್ರೆ ಮುಕ್ತಾಯ ಮಾಡು. ವೈಪ್ ಔಟ್, ಡೆಸ್ಟ್ರಾಯ್ ಕಂಪ್ಲೀಟ್ಲಿ.
ಟು ರಿಮೂವ್ ಕಂಪ್ಲೀಟ್ಲಿ ಅಂತಲೂ ಆಗ್ತದೆ. ತೊಡೆದು ಹಾಕೋದು, ಸಂಪೂರ್ಣವಾಗಿ ತೊಡೆದು ಹಾಕುವುದು. ನೋಡಿ, ವಿ ಮಸ್ಟ್ ವೈಪ್ ಔಟ್ ದ ಕಾಸ್ಟ್ ಸಿಸ್ಟಮ್ ಇನ್ ಅವರ್ ಸೊಸೈಟಿ ಅಂತ. ವೈಪ್ ಔಟ್ ಅಂತ ತೆಗೆದು ಹಾಕೋದು, ಇರಾಡಿಕೇಟ್ ಮಾಡೋದು ಅಂತ ಅರ್ಥ. ನೆಕ್ಸ್ಟ್, ವರ್ಕೌಟ್ ಟು ಫೈಂಡ್ ಸೊಲ್ಯೂಷನ್ ಟು ಸಮ್ ಪ್ರಾಬ್ಲಮ್. ವರ್ಕೌಟ್ ಅಂದರೆ ಸಮಸ್ಯೆಗೆ ಪರಿಹಾರವನ್ನು ಹುಡುಕುವುದು ಅಂತ, ಪರಿಹಾರ ಹುಡುಕುವುದು. ವಿ ಮಸ್ಟ್ ವರ್ಕೌಟ್ ಅನ್ಎಂಪ್ಲಾಯ್ಮೆಂಟ್ ಕಂಪ್ಲೀಟ್ಲಿ ಅಂತ. ಇಷ್ಟೆಲ್ಲ ಈ ಒಂದು ಪ್ರೆಜರ್ ಪಾರ್ಟ್ 2ದಲ್ಲಿ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡಿರ್ತಕ್ಕಂಥ ಕೆಲವು ಪ್ರೆಜಲ್ ವರ್ಬ್ಗಳು. ಇನ್ನೂ ಕೂಡ ಇಷ್ಟಲ್ಲದೆ ಕೂಡ ಇನ್ನೂ ಅನೇಕ ಪ್ರೆಜಲ್ ವರ್ಬ್ಗಳು ಕೂಡ ನಿಮ್ಮ ಲೆಸನ್ಸ್ಗಳಲ್ಲಿ ಬಂದಿದ್ದಾವೆ. ಆ ಲೆಸನ್ಸಲ್ಲಿ ಇರ್ತಕ್ಕಂಥ ಪ್ರೆಜಲ್ ವರ್ಬ್ಗಳನ್ನು ಕೂಡ ನೀವು ಸರಿಯಾಗಿ ಅಭ್ಯಾಸ ಮಾಡಿದ್ರೆ ನೀವು ಪರೀಕ್ಷೆಯಲ್ಲಿ ಬಂದರೆ ಸರಳವಾಗಿ ಬರಲಿಕ್ಕೆ ಅನುಕೂಲ ಆಗ್ತದೆ. ಇಷ್ಟು ಹೇಳಿ ಈ ಒಂದು ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೆ ನಾಳೆ ಮತ್ತೊಂದು ಗ್ರಾಮರ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್.